ಮನ್ಯಾಗ ಹರ್ಕೊಂಡಾಗ ಎಲ್ಲಾರ ಜಾಗ ಶಿಫ್ಟ್ ಮಾಡಿ ಕೊಡಂದ್ರೆ ಕೊಡ್ತೀವಿ ಅಂತ ಬೆನ್ನು ಬಾರಿಸ್ತಾರ ಹೋಗ್ತಾರ. ನಮಗೂ ಬರ್ತಾರ ವರ್ಷ ಬರ್ತಾರ ಇಷ್ಟೇ ಮಾಡ್ತಾರ ಹೋಗ್ತಾರ್ರಿ. ಈಗ ನಮ್ಗೆ ಏನು ಉಳ್ಳಾಕ್ ಬೇಡ ತಿನ್ಲಾಕ್ ಬೇಡ ಏನು ಬೇಡ್ರಿ. ನಮ್ಗೆ ಮನೆ ಸುಬಿಟ್ಟು ಮಾಡ್ಬೇಡ್ರಿ ಅಪ್ಪ. ನಿಮ್ಗೆ ಕಾಲ್ ಬೀಳ ಅಂದ್ರೆ ಕಾಲ್ ಬೀಳ್ತೀವಿ ನೋಡ್ರಿ. ಊರೇ ಸುಬಿಟ್ಟು ಮಾಡ್ಬೇಡ್ರಿ ಅಪ್ಪ. ನಮ್ ಜಾಗ ಶಿಫ್ಟ್ ಮಾಡು, ಮನೆ ಶಿಫ್ಟ್ ಎಲ್ಲಾರು ಮಾಡಿ ಕೊಡು. ನಾವು ಹಳ್ಳ ಕೊಳ್ಳ ಎಲ್ಲ ಜೋಳ ಬ್ಯಾಳಿ ಎಣ್ಣೆ ಉಪ್ಪು ಅರಿಶಿಣ ಏನಿಲ್ಲ ಮನ್ಯಾಗ ಹರ್ಕೊಂಡಾಗ ಎಲ್ಲಾರ ಜಾಗ ಶಿಫ್ಟ್ ಮಾಡಿ ಕೊಡಂದ್ರೆ ಕೊಡ್ತೀವಿ ಅಂತ ಬೆನ್ನು ಬಾರಿಸ್ತಾರ ಹೋಗ್ತಾರ. ಅದು ಓಟಿಗೆ 500 300 400 ಕೊಡ್ತಾರ ಅಷ್ಟೇ. ಅದೇ ಸಾಕಂತ ನಮ್ಮ ಮಂದಿಗೆ ಮಾಡ್ತೀವಿ ತಗೋರಿ ಈಗ ಸದ್ಯಕ್ಕೆ ಅಂತ ಹೇಳೋತಾರ. ಎಲ್ಲ ಮಕ್ಕಳು ಮರುಗಳು ಒಂದೊಂದು ದೇಶ ಕಳ್ಸೋದು, ಇಲ್ಲಿ ನಾವು ಬಡ್ದಾಡೋದು ಎಲ್ಲ ಬಟ್ಟಿ ಬರೀ ಗಂಟು ಗುಂಡಿ ಎಲ್ಲ ಕಲ್ಲಿಟ್ಟು ನೋಡು. ಎಷ್ಟು ದಿನ ಇದ್ರಮ್ಮ ಅಲ್ಲಿ? ಎಲ್ಲಿ ಅಲ್ಲಿ ಶಿಫ್ಟಿಂಗ್ ಅಲ್ಲಿ ಎಲ್ಲಿ ನಾವು ನಮ್ಮ ಮಾಮ ನನ್ನ ಗಂಡ ನನ್ನ ಮಕ್ಕಳು ನಾವು ಇನ್ನ 3 ಹುಡುಗರು ನಮ್ಮ ತಾಯಿ ತಂದೆ ಬೆಲೆ ಕಳ್ಸಿವಿ. ನಮ್ಮ ಅತ್ತಿಗೆ ಒಬ್ಬಾಕಿ ಕಳ್ಸಿ ಮುದುಕುರ ಎಲ್ಲ ಕೋಳಿ ಸತ್ತವ್ರಿ. ಎಲ್ಲ ದನಗಳು ಎಲ್ಲ ದನ ಕರ ಕುರಿ ಎಲ್ಲ ಹೋಗ್ಯಾವ. ಏನ್ ಮಾಡ್ಬೇಕು? ನಮ್ಮ ಮನೆಯಲ್ಲಿ ತೋರಿಸ್ತೀವಿ ನಡಿ. ಅಲ್ಲಿ ಮನೆ ಪರಿಹಾರ ಎಷ್ಟು ಕೊಡ್ತಂದ್ರ ಏನಾದ್ರು ಕೊಡ್ತಂದ್ರ? 5,000 ಕೊಡ್ತೀವಿ ಅಂತ ಹೇಳ್ಯಾರ. 5,000 ಕೊಟ್ರೆ ಏನ್ ಮಾಡ್ಬೇಕು? 10,000 ಕೊಡು, ನಮಗೂ ಅನ್ನದ ಖರ್ಚೆ ಬರ್ತದ. ನಾವ್ ಎಲ್ಲಾನ ದುಡ್ಕೊಂಡ್ ತಿಂತೀವಿ. ಮಳಿ ಅದು ಕಮ್ಮ ಹಳ್ಳ ಕೊಳ್ಳ ಇಲ್ಲ ಸರ್ಕಾರ ಹೇಳ್ಯಾರ. ಇದು ನೀವು ಒಬ್ರೇ ಇರಿ ಒಂದೇ ಊರದ ಅಂತ ಹೇಳ್ಯಾರ. ನಮ್ಮ ನಾಳೆ ಮ್ಯಾಲ್ಸದಾಗ ನೀರಾಡಿ ನಮ್ಮ ಜೋಳ ಎಲ್ಲ ಒಟ್ಟು ಹವಾಳ ಆಗ್ಯಾವ. ನಾಳೆ ದಾಟಿಗೆ ಎದ್ದಾವ ನೋಡ್ರಿ ನಮ್ಮ ಜೋಳಗಳು. ನಾವು ಊರು ಬಿಟ್ಟು ಹೋಗಿ ನಮಗೆ ಕೂಳಿಲ್ರಿ ಇಲ್ಲಿ ಮನ್ಯಾಗ ಇರ್ಬೇಕ ಸೈಬೇಕ ಅಮ್ಮ ಒಂದಾಗ್ಯದ್ರಿ ನಮಗೂ. ಬರ್ತಾರ ವರ್ಷ ಬರ್ತಾರ ಇಷ್ಟೇ ಮಾಡ್ತಾರ ಹೋಗ್ತಾರ್ರಿ. ಈಗ ನಾವು ಹೆಂಗೆ ಮಾಡ್ಬೇಕ್ರಿ? ಈಗ ನಾವು ಸಣ್ಣ ಸಣ್ಣ ಮಕ್ಕಳು ನಮ್ಮ ಹೊಲ ಅದ ಏನು ಮನೆ ಅದ ಇದು ಒಂದೊಂದು ಕೊಟ್ರಿ ಅದ ಇದು ಅದ ಸಂತಿ ಪೇಟೆ ಮಾಡ್ಕೊಂಡು ಬಂದು ಎಲ್ಲ ಅಷ್ಟು ನೀರಾಗಾರ ಹೋಗ್ಯದ್ರಿ. ಏನು ಮಾಡ್ಬೇಕು? ನಮ್ಮ ನೌಕರಿ ಚಾಕ್ರಿ ನಾವು ದುಡ್ದು ಉಣೋ ಜನ, ನಾವು ಬಡದು ಜನ ಕೂಲಿ ಮಾಡೋರು. 100 ರೂಪಾಯಿ ಕೂಲಿ ದುಡ್ದು ಉಣೋರ್ರಿ ನಾವು. ಏನು ಮಾಡ್ಬೇಕ್ರಿ? ಈ ಗತಿ ಆದ್ರೆ ಬರ್ತಾರ ಹೋಗ್ತಾರ. ಇದೇ ವರ್ಷ ಹಿಂಗೆ ಗತಿ ಮಾಡ್ತಾರ್ರಿ. ನಮ್ಮವ್ರು ಎಲ್ಲನ ಶಿಫ್ಟ್ ಮಾಡ್ಬೇರಿ. ಇಲ್ಲಂದ್ರೆ ನಾವು ಇಲ್ಲೇ ಸೈತಿ. ಇನ್ನೊಮ್ಮೆ ನೀರು ಬಂದ್ರು ನಾವು ಊರು ಬಿಟ್ಟು ಹೋಗಲ್ರಿ. ಇಲ್ಲೇ ಸೈತಿ ಊರು ಜನ ಇಲ್ಲೇ ಸೈತಿ. ಅಷ್ಟು ಲಾಸ್ ಆಗ್ಯದ್ರಿ ನಮ್ಮದು. ಅಲ್ಲಿ ಊಟ ಗಿಟ್ಟು ಕೊಟ್ರ ನಿಮ್ಗೆ? ಎಲ್ಲ ಕೊಡ್ತಾರ. ಅಲ್ಲಿ ಊಟ ಗಿಟ್ಟ ಕೊಟ್ಟಾರ್ರಿ. ಹೋಗಿದ್ದೇವ ಊಟ ಕೊಟ್ಟಾರ. ಒಬ್ರು ಅಲ್ಲಿ ಯಾರ ಒಬ್ರು ಇಲ್ಲಿವಿ. ಮತ್ತೆ ಅಷ್ಟು ಹಾಳಾಗ್ಯದ. ಶಾಶ್ವತಾಗಿ ನಿಮ್ ಬೇರೆ ಕಡೆ ಶಿಫ್ಟ್ ಮಾಡೋದು ಆಗೋಲ್ಲಾಗ್ಯದ. ಇಂಥ ಬಂದಿನ ಗಟ್ಟೆ ಒಯ್ದು ಇಡ್ತಾರ. ಮತ್ತೆ ಅದೇ ಇಷ್ಟೇ ಮಾಡ್ತಾರ್ರಿ. 1-4 ದಿನ ಅಲ್ಲಿ ಒಯ್ದು ಇಡ್ತಾರ್ರಿ. ಮತ್ತೆ ತಂದ್ರೆ ಇಲ್ಲೇ ಬಡಿತಾರ್ರಿ ನಮ್ಗೇನು. ಮತ್ತೆ 4 ದಿನ ಹೋಗ್ಲಿ 1 ತಿಂಗಳು ಹೋಗ್ಲಿ ಮತ್ತೆ ನಮಗೂ ಏನು ಕಿವ್ಯಾಗ ಹೈಕೋಲ್ಲ. ಅವ್ರು ನಮಗೆ ಬರಲ್ಲ. ಅವ್ರು ಯಾರು ನೋಡಕ್ಕೆ ಬರಲ್ಲ. ಯಾರು ನೋಡ್ಲಾಕೆ ಇಲ್ಲ ನಮಗೂ. ಮತ್ತೆ ಹೊಳ್ಳಿ ಬರಲ್ಲ ಅವ್ರು. ನಮಗೆ ಕೇಳಕ್ಕೆ ಬರಲ್ಲ. ಹೆಂಗಿರಿ ಅಂತ ಕೇಳಲ್ಲ ಒಬ್ಬರನ್ನು. ನಮಗೆ ಆಯ್ತು ನೀರು ಬಂದಾಗ ಇಷ್ಟು ನಾವು ದ್ಯಾಸ್ ಬರ್ತೀವಿ. ಒಯ್ದು ಬೇರೆ ಕಡೆಗೆ ಇಡ್ತಾರ. ಆಯ್ತು ಊಟ ಹಾಕ್ತಾರ. ಹೊಟ್ಟೆ ಕೂಳಿಗೆ ಹೋಗಿ ಬರ್ತೀವಿ. ಮತ್ತು ನಮ್ಮ ಮನ್ಯಾಗ ನಾವು ಒಕ್ಕೋತೀವ್ರಿ. ನಾವು ಏನಾಗ್ಯದ ಏನಿಲ್ಲ ಅಂಬದು ನಮಗೆ ಇದು ಇಲ್ಲ. ಈಗ ಮಳೆ ಮ್ಯಾಲ ಮಳೆ ಹೊಲ್ದಾಗ ಅಂದ್ರೆ ಒಟ್ಟು ಬೆಳೆ ಒಣಗ್ಯಾವ. ಈಗ ಕೂಲಿನೂ ಇಲ್ಲ ನಾಲಿನೂ ಇಲ್ಲ. ಏನು ಮಾಡ್ಬೇಕ್ರಿ? ಈಗೆಲ್ಲ ದುನಿಯಾ ಸಾಲ ಸಮದ ಎಲ್ಲ ಟೋಟಲಿ ನೀರು ಒಟ್ಟು ಹಾಳಾಗ್ಯದ್ರಿ. ಬ್ಯಾಳಿ ಜೋಳ ಎಲ್ಲ ನಾಟಿಗೆ ಎದ್ದು ಹೋಗ್ಯಾವ್ರಿ ಮನ್ಯಾಗ. ನೋಡ್ರಿ ಅಕ್ಕಿ ಜೋಳ ಬ್ಯಾಳಿ ಒಟ್ಟು ತಿಪ್ಪಿಗೆ ಹೋಗ್ದಿವ್ರಿ. ಒಟ್ಟು ಅಕ್ಕಿ ತೊಯ್ದು ಕೇಸಿ ನಮಗೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ನಮ್ಗೆ ಏನು ಉಳ್ಳಾಕ್ ಬೇಡ ತಿನ್ಲಾಕ್ ಬೇಡ ಏನು ಬೇಡ್ರಿ. ನಮ್ಗೆ ಮನೆ ಸುಬಿಟ್ಟು ಮಾಡಿಬಿಡ್ರಿ ಅಪ್ಪ. ನಿಮಗೆ ಕಾಲು ಬೀಳ ಅಂದ್ರೆ ಕಾಲು ಬೀಳ್ತೀವಿ ನೋಡ್ರಿ ಅಪ್ಪ. ಸೋರುಗಳ ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ ನೋಡ್ರಿ. ನಾನು ಮುದುಕಿ ಮನುಷ್ಯಳೀನಿ ಹೇಳಕತ್ತೀನಿ. ಊರೇ ಸುಬಿಟ್ಟು ಮಾಡಿಬಿಡ್ರಿ ಅಪ್ಪ. ನೋಡ್ರಿ ಇದು ನಿಂದು 25 ವರ್ಷ ಆಯ್ತು ನಾ ಬಂದು. ನೋಡ್ರಿ ಇದ್ರ ಮ್ಯಾಲ ಅಯ್ಯೋ ಇದಕ್ಕೆ ಹಿಡ್ದು 6 ಸಾರಿ ಆಯ್ತು ನಾ ಮನೆ ಬಿಡ್ಲಾಕತ್ತಿ. 1 ಸಾರಿ 2 ಸಾರಿ 1 ಸಾರಿ ಸಾಲಾಗಿನಿ, 2 ಸಾರಿ ಹೊಸೂರಾಗಿನಿ, 1 ಸಾರಿ ಮಾಲಿಗೌಡ್ರ ಮನೆಗೀನಿ, 1 ಸಾರಿ ಈ ಹರ್ಜನ್ರ ಮನೆ ಬೆಲೆ ಆಗೀನಿ, 1 ಸಾರಿ ಅನ್ಕ ಲಕ್ಷ್ಮಿ ತಾಳ ಲಕ್ಷ್ಮಿ ಕಟ್ಟಿಗೀನಿ. ಈ ಸಾರಿ ಆಯ್ತು ಮನೆ ಬಿಡ್ಲಾಕತ್ತಿ. ನಮ್ಗೆ ಸಾಕಾಗ್ಯದ ನೋಡ್ರಿ. ನಮ್ಮ ಜೀವ ಜಾಸ್ತಿ ಚಾತ್ ಹೋಗ್ಯದ. ನಮ್ಗೆ ಮನೇನ ಊರಸಿ ಬಿಟ್ಟು ಮಾಡಿಬಿಡ್ರಿ. ನಿಮ್ಗೆ ಕೈ ತೋರ್ಸಿ ಕಾಲು ಬೂತಿ ನಮಸ್ಕಾರ ನೋಡ್ರಿ ಅಪ್ಪ. ನಮ್ಮ ನೀರು ಹೋಗಲತ್ತವ. ನಾವೇನ ಒಂದು ವರ್ಷದಿಂದ 2 ವರ್ಷದಿಂದ ಗಂಜಿ ಬೆಳ್ಕೊಂಡಿದ್ದು ಹಳ್ಳದ ಪಾಲಾಗುಲತ್ತದ. ಈಗ ಹೋದ ವರ್ಷ ನನ್ನ ಮಗನ ಲಗ್ನ ಮಾಡೀನಿ. 2 ಚೈನು ಅದವು.
ಒಂದು ಕೊಳ್ಳನ ಸರ ಹೋಯ್ತು, ತಿಜಾರಿ ಬಾರ್ಲಿ ಬಿದ್ದ ಕೇಸಿನ ಕೀಲಿ ಎಲ್ಲ ಬಾಗಿಲು ತೆರೆದು ಬಿಟ್ಟದ. ಎಲ್ಲೆಂತ ಹುಡುಕ್ಬೇಕು, ಇಟ್ಟು ರಾಡಿ ಬಿಟ್ಟದ. ಎಲ್ಲೆಂತ ಮಾಡ್ಬೇಕು ನಾವು, ಎಲ್ಲೆಂತ ಹುಡುಕ್ಬೇಕು? ಒಳ್ಳೆ ಅಕ್ಕಿ ಕಡ್ಲಿ ಬ್ಯಾಳಿ ನಾವು ತಿಪ್ಪಲಿಗಂತ ನಾವು ತೆಗೆದಿಟ್ಟಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಎಲ್ಲ ಒಟ್ಟು ಹಾಳು ಪಾಲಾಗ. ಒಂದು ಏನು ನೀರು ದಡಕನೆ ಬಂದಾಗ ಯಾವತ್ತು ತಕ್ಕತಿ, ಯಾವ್ದಿಲ್ಲ, ಯಾವ್ದು ಒಯ್ಬೇಕು? ಹಾಂ, ನಾವು ಊಟಗ ಬಟ್ಟೆ ಇಟ್ಟು ಒಯ್ದೀವಿ ಹೊರಗಾಗಿವಿ. ಜೀವ ಉಳಿದ್ರೆ ಸಾಕು. ಹಾಂ, ಏನು ಮಾಡ್ಬೇಕ್ರಿ? ಈಗ ನಮ್ದು ಭಾಳ ತಿಪ್ಪಲದ, ಎಲ್ಲ ಅದ ಹೊಲ ಇಲ್ಲ ಏನಿಲ್ಲ. ಅದಿಟ್ಟು ಮನೆನೇ ಕಾಯ್ಕೊಂಡು ಕುಂದ್ರದಾಗ ಈ ದುಕಾನಂದು 30,000 ರೂಪಾಯಿ ಪಿರ್ಸ್ ಕೆಟ್ಟೋಯ್ತು. ಅಲ್ಲಿ ಮನೆಯಿಂದ 15,000 ರೂಪಾಯಿ ಪಿರ್ಸ್ ಕೆಟ್ಟೋಯ್ತು. ಹಾಂ, ಬಂಗಾರ ಅದು ಎಷ್ಟು ಆಗ್ಯದ? ಬಂಗಾರ ನೋಡ್ರಿ, ನನ್ನ ಮಗನ ಕೈನು 2 ಉಂಗುರು, 1 ಚೈನ್, 2 ತೊಲಿ ಚೈನ್, ನನ್ನ ಸಸಿ ಕೊಳ್ಳಂದ 5 ಮಸಿಕೊಂಡು ಅದು ತಿಜಾರಿಗಟ್ಟಿ ಕೀಲಿ ಹಾಕೊಂಡು ಹೋಗ್ಯಾರ. ಸುಮ್ಮನೆ ನಂಬಲ್ಲೇನ ಇದ್ರೆ ನಾವು ತರ್ಕೊಂಡು ಹೋಗ್ತಿದ್ದೇವೆ. ಒಟ್ಟು ತಿಪ್ಪಲಿ ಬೆಂಗಳೂರಿಗೆ ಕಳಿಸಿ ನಾವು ಬೆಂಗಳೂರಿಗೆ. ಹಾಂ, ಹೋಗ್ಯಾರ ಅವರು. ಈಗ ಅದು ನೀರು ಹೋದ ಕೇಸಿನ ತಿಜಾರಿ ಬಿದ್ದ ಬಾರ್ಲಿ ಬಿದ್ದದ, ಕೀಲಿ ತರ್ದದ, ಒಟ್ಟು ರಾಡಾಗ ಹೋಗ್ಬಿಟ್ಟದ. ನಿಂದಿ 3 ದಿನ ಹೊತ್ತಾಯ್ತು ಹುಡುಕ್ಲಾತೀನಿ, ಎಲ್ಲಿ ಸಿಗ್ತಾವ್ರಿ? ಎಲ್ಲ ಹಾಳಾಗ್ಯದ್ರಿ, ಏನಿಲ್ಲ ಮನ್ಯಾಗ. ಎಲ್ಲ ಪೂರಾ ಹಾಳು ಮಾಡ್ಕೊಂಡಿ. ಬ್ಯಾಳಿ ಜೋಳ ಎಲ್ಲಾನು ಹೋಗಿ ಯಾವತ್ತಂತ ಒಯ್ಬೇಕ್ರಿ ಮನ್ಯಾಗಿನ. ಒಂದು ಸಾಮಾನು ಒಯ್ದ ಒಂದು ಸಾಮಾನು ಫುಲ್ ಬಂದಾವ್ ನೀರು. ಜೀವ ಉಳ್ದ ಸಾಕಂತ ಮಕ್ಳಿಗೆ ತಗೊಂಡ್ ಹೋಗಿವ್ ನೋಡ್ರಿ. ಬರೀ ಹೋಗಿ ಅಲ್ಲಿ ಶಾಲ್ಯಾಗ ಕುಂತಿ ಹೋಗಿ ಅಲ್ಲಿ ಊಟ ಗಿಟ ಕೊಟ್ರ? ಬಂದಿತ್ತು ಒಂದು 4-5 ವರ್ಷ ನಡ್ಬರ್ಕ್ ಬಂದದ್ ನೋಡ್ರಿ. ಅವಾಗ ಬಂದಿದ್ದು ಮತ್ತೆ ಈಗ ಬಂದ 2-3-4 ಸಲ ಆಯ್ತು ಈಗ ಬರ್ಲಾಕ. ಎಲ್ಲ ಇದು ಸಾಲ ಗೀಲ ಎಲ್ಲ ಹೆಂಗ್ ಮಾಡ್ತೀರಿ ಮತ್ತೆ ಬದುಕಿ? ಏನ್ ಮಾಡ್ಬೇಕ್ರಿ? ಸರ್ಕಾರೇ ಬದುಕ್ ಮಾಡ್ಬೇಕು. ನಮ್ಗೆ ಏನಿಲ್ರಿ ನಮ್ ಕೈಯಾಗಿ. ಸಾಯದ್ ಮಂದಿ ಉಳ್ದದ್ ನಮ್ಗೂ. ನಮ್ದು ಏನಿಲ್ರಿ ನಮ್ಗೂ. ಈಗ ಮುಂದಿನ ಏನ ಹೇಳ್ಬೇಕಂತ ನಮ್ಗೆ ಗೊತ್ತಾಗತ್ತಲ್ರಿ. ಹೊಲ್ದಾಗ ಹೋದ್ರಿ ನಮ್ ಕಣ್ಣಾಗ ನೀರ್ ಹೊಂಟವ್ರಿ. ಹೊಲ ನೋಡ್ರಿ ಮನ್ಯಾಗ ಹಿಂಗಾದ ಸಂಸಾರ, ಹೊಲ್ದಾಗ ಹಂಗಾದ್ರಿ. ಯಾವತ್ ಹೇಳ್ಬೇಕು ಹೇಳ್ರಿ, ನಾವು ಯಾವತ್ ಮಾಡ್ಬೇಕು ಯಾವಾಗ್ನೂ ಅರ್ಥ ಆಗತ್ತಿಲ್ಲ ನಮ್ಗೆ. ನಮ್ ಊಟನ ಸುಧಾ ಆಗತ್ತಿಲ್ಲ ನಮ್ ಮನ್ಯಾಗ. ನಾವ್ ಇದ್ರು ಇಲ್ದಂಗ ನಮ್ಮ ಆಸೆ ಇಲ್ದಂಗೆ ಆಗ ನಮ್ಮ ಇದ್ರಾಗ. ಹೊಲ್ದಾಗ ಏನು ಬರೋದು ಏನಿಲ್ರಿ. ಅವ್ ಪರಿಹಾರ ಕೊಡ್ತಾರ, ಹೊಲ್ದವ್ರಿಗೆ ಕೊಡ್ತಾರ್ರಿ. ನಮ್ಗೇನ್ ಕೊಡ್ತಾರ? ಏನ್ ಬಿ ಕೊಡಲ್ರಿ. ನಮ್ ಹೊಲ ಮಾಡ್ದವ್ರಿ ಎಲ್ಲ ಪರಿಹಾರ ಅವ್ರೇ ತೋತಾರ. ರೊಕ್ಕನೂ ಅವ್ರೇ ತೋತಾರ. ಮೊದಲೇ ಪರಿಹಾರನೂ ಅವ್ರೇ ತೋತಾರ. ನಮ್ಗೆ ಏನ್ ಬಿ ಕೊಡಲ್ಲ. ನಮ್ಗೆ ಬೆಳಿ ಏನಿಲ್ರಿ. ನಾವು ಈಗ ಸಾಯದ್ ಒಂದೇ ಉಳ್ದದ್ ನೋಡ್ರಿ. ನಮ್ಗೆ ಏನೇನ್ ಇಲ್ಲ ನೋಡ್ರಿ. ನಮ್ ಹೊಲ ಇಲ್ಲ, ಮನೆ ಇಲ್ಲ, ರೋಡಿಗೆ ನಿಂತೀವಿ ನಾವು. ಬೀದಿ ವರ್ಷಗ್ರಿ ಹಿಂಗೆ ಆದ್ ನಮ್ದು. ವರ್ಷ ಇದೇ ಗತ್ತಾದ್ರಿ. 2 ವರ್ಷ ನಾವು ಹಿಂಗ್ ಜಮಾಸ್ಕೋತೀವಿ ಸಂಸಾರು. ಮತ್ ಹಳ ಬರ್ತದ ಹರ್ಕೊಂಡ್ ಹೋಗ್ತದ್ರಿ. ನಾವ್ ಹಿಂಗ ಆದ್ರ ನಾವ್ ಸಂಸಾರ ಹೆಂಗ ಆಗ್ಬೇಕು ಹೇಳ್ರಿ? ನೋಡ್ರಿ ಸೋರು, ನಮ್ ಭಾಳ ಪರಿಸ್ಥಿತಿ ಅದ. ನಾವೇನು ಒಳ್ಯಾಗ ಮುಳುಗಿ ಸಾಯಮ್ಮ ಏನು ಮಾಡಮ್ರಿ? ಯಾಕಡೆನ ನಮ್ ಶಿಫ್ಟ್ ಮಾಡ್ರಿ. ಎಲ್ಲ ಊರ್ ಮಂದಿಗೆ ಶಿಫ್ಟ್ ಮಾಡ್ರಿ. ನೀವು ಅರ್ಧಾನೇ ಮಾಡ್ಯಾರ್ರಿ. ನಾವೇನು ಪಾಪ ಮಾಡಿ ಬಂದಿವೇನು? ಅದೇ ನಾವೇನು ಪಾಪ ಮಾಡಿ ಬಂದಿವಿ, ನಮ್ಗೆ ಶಿಫ್ಟ್ ಮಾಡಿಲ್ಲ. ಈಗೆಲ್ಲ ಬ್ಯಾಳಿವಾದು, ಜೋಳವಾದು, ಅಕ್ಕಿವಾದು, ಎಲ್ಲ ಗಂಗಳ ತಂಬಿಗೆ ವಾದು. ಏನ್ ಮಾಡ್ಬೇಕು ನಾವು? ಎಲ್ಲೇನ ಬೆಳಿನವಾದು, ಏನಿಲ್ಲ, ಜೋಳ ಇಲ್ಲ, ತೊಗರಿ ಇಲ್ಲ, ಹತ್ತಿ ಇಲ್ಲ. ಏನ್ ಮಾಡ್ಬೇಕು ಹೇಳ್ರಿ? ಪ್ರತಿ ವರ್ಷ ಹಿಂಗೆ ಅಮ್ಮ? ಒತ್ತಿ ಏನಿಲ್ರಿ. ಅಡವ್ಯಾಗನ ಏನಿಲ್ಲ. ಹೊಲನ ಪೂರ ಇದಾಗಿ ಹೋಗ್ಯದ. ಹಿಂಗೆ ಬರ್ತದ? ವರ್ಷಿಗಿಲ್ರಿ, 3 ವರ್ಷಿಗೆ 4 ವರ್ಷಿಗೆ ಬರೇ ಬರ್ತದ ಇದು. ಹಾ, ಹಿಂಗಾದ್ರಿ ಹಂಗಿರ್ಬೇಕ್ರಿ. ಎಲೆಕ್ಷನ್ ಬಂದಾಗ ಕೇಳ್ಬೇಕಿತ್ತಲ್ಲಮ್ಮ? ಕೇಳಿವ್ರಿ, ಕೇಳಿದ್ರನ ಕೇಳಕ್ ತಯಾರಿಲ್ಲ ಅವ್ರು. ಏನಂತಾರೆ? ನಿಮ್ಗೆ ಹುಟ್ಟಿಯವ ನಮ್ಗೆ ಹಾಕ್ರಿ ಅಂತಾರ. ಹಾದ್ರ ಹುಟ್ಟಿದವ್ರು. ನಿಮ್ಗೆ ಹುಟ್ಟಿವಿ ನಾವು, ಹಾಕ್ರಿ ಅಂತಾರ. ಏನ್ ಮನುಷ್ಯರ್ ಹುಟ್ಟಾರ, ದನ್ ಕುಟ್ಟಾರ ಅವ್ರು? ನಾವಂದ್ರು ಇಲ್ಲಿ ಸತ್ಕೊಂತ ಮುದ್ಕುರು ಸಾತ್ಕುರು, ಊಟ ಇಲ್ಲ, ನೀರಿಲ್ಲ, ಕುಂತಿ ನೋಡ್ರಿ. ಏನ್ ಮಾಡಮ್ ನಾವು? ಇಷ್ಟು ಪರೇಶಾನ್ ಏನ್ರಿ ಅಪ್ಪ? 4 ದಿನ ಊಟ ಮಾಡ್ಸಾರ. ಹೋಗ್ರಿ ಅಮ್ಮ, ಹೋಗ್ರಿ ನಿಮ್ಮ ಊರಿಗೆ ನೀವು ಹೋಗ್ರಿ ಅಂತಾರ. ನಾವೇನ್ ಮಾಡ್ಬೇಕ್ರಿ? ತಿರುಗಿ ಮುಸುರು ಮಾಡಲ್ಲ. ಮತ್ತ ತಿರುಗಿ ಏನ್ ಮಾಡ್ಬೇಕು? ಯಾವ ದೊಡ್ಡವ್ರಿಲ್ಲ ಸಣ್ಣವ್ರಿಲ್ಲ ನಮ್ಮ ಊರಾಗ. ಹೇಳಾರಿಲ್ಲ ಕೇಳಾರಿಲ್ಲ. ಅದೇ ನಿಂತು ನೀರೇ ಕುಡಿತೀವಿ. ಏನಾನ ಮಾಡ್ಲಿರಿ, ನಮ್ಗ ಅಷ್ಟು ಊರೇ ಸಟ್ ಮಾಡ್ರಿ. ನಮ್ಗ ಊರ್ ಜನನೇ ಅಲ್ಲಿಗೆ ಒಯ್ದು ಎಲ್ಲಾನ ಇಡ್ಲಕ್ಕ. ಊರ್ ಜನಕ್ಕೆ ಒಬ್ಬರಿಗಿಲ್ಲ ಏನಿಲ್ಲ, ಎಲ್ಲ ಮಂದಿಗೆ ನಾವು ಎಲ್ಲ ಒತ್ತಾಟೆ ಸಾಯ್ತೀವಿ. 1 ವರ್ಷ ಬಿಟ್ಟು 2ನೇ ವರ್ಷ ಕೂಡ ಬಂದೇ ಬರ್ತದೆ. ಕಂಪಲ್ಸರಿ ಬರ್ತದೆ ರೀ. ಈ ನೀರು ಬಂದ ತಕ್ಷಣ ಹೋಗ್ಲಕ್ಕೆ ನಮ್ಗೆ, ಊರು ಬಂದ ತಕ್ಷಣ ಹೋಗ್ಲಕ್ಕೆ ನಮ್ಗೆ ಜಾಗನೂ ಇರಲ್ಲ ಸರ್, ರೋಡ್ ಬೇರೆ. ಏನು ಮಾಡ್ಬೇಕಂದ್ರೆ ಒಟ್ಟು ನಮ್ಮ ಊರು ಶಿಫ್ಟ್ ಆಗ್ಬೇಕು ಸರ್. ಇಲ್ಲಿ ನೀರು ಬಂದಾಗ ಏನು ಮಾಡ್ತಾರೆ, ಮೇಲಿರೋ ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಸರ್. ಬಂದ ಕೂಡಲೇ ಏನು ಮಾಡ್ತಾರೆ, ನಡೀರಪ್ಪ ಅಲ್ಲಿ ಗಂಜಿ ಕೇಂದ್ರ ಮಾಡಿ. ಗಂಜಿ ಕೇಂದ್ರ ಮಾಡಿದ ತಕ್ಷಣ ಅಲ್ಲಿ ಊಟ ಒಂದು 2-4 ದಿನ ಇಟ್ಕೊತಾರೆ ಸರ್. ನೀರಿನ ತಕ್ಷಣ ನಡೀರಪ್ಪ ಓಕೆನಾ. ಆಮೇಲೆ ಏನೋ ಸರ್, 4-5 kg ಅಕ್ಕಿ ಕೊಟ್ಟರು ಸರ್. ಮತ್ತು ಒಂದು ಏನು ಬಟ್ಟೆ ಕೊಡ್ತಾರೆ, ಬಚ್ಕೊಳಕ್ಕೆ ಶಾಲ್ ಕೊಡ್ತಾರೆ ಸರ್. ಮತ್ತು ತಂದು ಇಲ್ಲೇ ಇರ್ತದೆ. ಒಂದು 500 ರಾಷನ್ ಆಗಕ್ಕೆ ಕೊಟ್ಬಿಡ್ತಾರೆ ಸರ್. ಆಮೇಲೆ ಅದು ನಮಗೂ ತಾತ್ಕಾಲಿಕ ಆಗ್ತದೆ ಸರ್. ಅದೇನು ವರ್ಷಗಂಟಲೆ ನಾವು ಉಣ್ಣಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ನೋಡಿರಿ, ನಾವು ಕೂಲಿ ಮಾಡ್ಬೇಕು ಸರ್. ಕೂಲಿ ನಿಮ್ಮಂಥರ ಮೇಲೆ ಕೂಲಿ ಮಾಡಬೇಕು, ನಾವು ಬದುಕಬೇಕು. ನಮಗೇನು ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ ಸರ್.
ಕೂಲಿ ಅದೇ 300-400 ರೂಪಾಯಿ ಕೂಲಿ ಕೊಡ್ತಾರೆ ಸರ್. ಕೂಲಿ ಮಾಡೋದು ಅಷ್ಟೇ ಜೀವನ. ಈ ಹೊಲ ಬೆಳೆನೂ ಇಲ್ಲ ಏನು ಅದ್ರಾಗ ಕೂಲಿ ಹೋಗಿ ಮಾಡ್ಬೇಕಂದ್ರೂ ಸರ್ ಅವ್ರ ಹತ್ರ ಕೆಲಸನೂ ಇಲ್ಲ ಸರ್. ಅವರಿಗೆ ಎಲ್ಲ ಬೆಳೆಗಳೆಲ್ಲ ನಾಶ ಆಗೋಗಿದೆ. ಏನು ಮಾಡಿ ಜಾಸ್ತಿ ಮಳೆ ಆಗಿದೆ ಸರ್. ಅದ್ರಗೋಸ್ಕರ ನಮಗೆಲ್ಲ ಊರುಗಳನ್ನು ಇಲ್ಲೇನು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.